ನಮ್ಮ ಮನೆ ದೇವರಾದಂಥ ಶ್ರೀ ಪದ್ಮಾವತಿ ದೇವಿಗೆ ನಮಸ್ಕರಿಸ್ತಾ, ಇವತ್ತು ವೇದಿಕೆಯಲ್ಲಿ ನಮ್ಮ ಜೊತೆ ಇರುವಂತಹ ನಮ್ಮ ಪ್ರೀತಿಯ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ನಮ್ಮ ಜೊತೆ ಇವತ್ತು ಇನ್ನೋರ್ವ ಅತಿಥಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರು, ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಗಿರುವಂಥ ಡಾಕ್ಟರ್ ಮೋಹನ್ ಆಳ್ವ ಅವರು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ನಮ್ಮ ಮಂಗಳೂರಿನ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂತಹ HV ರಾಘವೇಂದ್ರ ಅವರು ಇದ್ದಾರೆ. ನನ್ನ ತಂದೆ ಶ್ರೀ ಧರ್ಮರಾಜ್ ಜೈನ್ ಬೋಳಂಬಳ್ಳಿ, ನನ್ನ ಪತಿ ಶ್ರೀ ಆದರ್ಶ್ ಎಂ ಚೌಟ್ರ ಅರಮನೆ ಮೂಡುಬಿದ್ರಿ, ನನ್ನ ಪ್ರೀತಿಯ ಎಲ್ಲ ಬಂಧುಗಳು, ನನ್ನ ಸ್ನೇಹಿತರು, ಪತ್ರಿಕಾ ಮಾಧ್ಯಮದವರು, ವಕೀಲ ಮಿತ್ರರು ಎಲ್ಲರೂ ಕೂಡ ಇವತ್ತು ಬಂದಿದ್ದೀರಿ. ನಿಮಗೆ ಎಲ್ಲರಿಗೆ ಕೂಡ ನನ್ನ ನಮಸ್ಕಾರಗಳು. ಇವತ್ತು ನನ್ನ ಜೀವನದ ಒಂದು ಬಹಳ ಮಹತ್ವದ ದಿನ. ಯಾಕೆ ಅಂತ ಹೇಳಿದರೆ, ಸುಮಾರು 17 ವರ್ಷಗಳ ಹಿಂದೆ ನಾನು ಇದೇ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದಾಗ ಇದೇ ಕಾಲೇಜಿನ ಇದೇ ಹಾಲ್ನಲ್ಲಿ ನಾನು ಮಧ್ಯದಲ್ಲಿ ಕುಳಿತು ಹಿರಿಯರೊಬ್ಬರ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಪೂಜ್ಯ ಕಾವಂದರು ಮಾಡ್ತಾ ಇರೋದನ್ನು ನೋಡಿ ಆವತ್ತು ಅಂದ್ಕೊಂಡಿದ್ದೆ. ಏನು ಅಂತ ಹೇಳಿದರೆ, ನಾನು ಕೂಡ ಮುಂದೊಂದು ದಿನ ಒಂದು ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಪುಸ್ತಕವನ್ನು ಬರೀಬೇಕು. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಅವರು ಕಲಿತಂತಹ ಕಾಲೇಜು, ಅವರು ಕಲಿತಂತಹ ವಿದ್ಯಾಸಂಸ್ಥೆ ಅಂತ ಹೇಳಿದರೆ ವಿಶೇಷವಾದ ಅಭಿಮಾನ ಇರ್ತದೆ. ಅದೇ ರೀತಿಯಾಗಿ ನಾನು ಕಲಿತಂತಹ ಈ ವಿದ್ಯಾಸಂಸ್ಥೆಯಲ್ಲಿಯೇ ಅಂತ ಹೇಳಿದರೆ, ನನ್ನ ಇದೇ ಕಾಲೇಜಿನ ಇದೇ ಹಾಲಿನಲ್ಲಿ ಪೂಜ್ಯ ಕಾವಂದರರಿಂದಲೇ ಪುಸ್ತಕ ಬಿಡುಗಡೆ ಆಗಬೇಕು ಅನ್ನುವಂಥ ಕನಸನ್ನು ಆವತ್ತು ಕಂಡಿದ್ದೆ. ದೇವರ ದಯದಿಂದ ಇವತ್ತು ನನ್ನ ಕನಸು ನನಸಾಗಿದೆ. ನನ್ನ ಪ್ರಥಮ ಪುಸ್ತಕ ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಬಿಡುಗಡೆ ಆಗ್ತಾ ಇರುವಂಥದ್ದು ನನ್ನ ಸೌಭಾಗ್ಯವೇ ಸರಿ. ನಾನು ಧರ್ಮಾಧಿಕಾರಿಗಳ ಜೊತೆ ಮಾತನಾಡುವಾಗ ಅಂದ್ಕೊಳ್ತಾ ಇದ್ದೆ, ನ್ಯಾಯದಾನದ ವಿಷಯದಲ್ಲಿ ಕಾವಂದರಿಗಿರುವಂತಹ ಅನುಭವ ಎಷ್ಟಿರಬಹುದು. ಧರ್ಮಸ್ಥಳದ ಶ್ರೀ ಮಂಜುನಾಥನ ಸನ್ನಿಧಿಯಲ್ಲಿ ಪೂಜ್ಯ ಕಾವಂದರರು ಅದೆಷ್ಟೋ ಕುಟುಂಬಗಳಿಗೆ ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತದೆ ನ್ಯಾಯದಾನವನ್ನು ನೀಡಿ ಅವರಿವತ್ತು ಸುಖ ಶಾಂತಿ ನೆಮ್ಮದಿಯಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಂತಹ ಧರ್ಮಾತ್ಮರಿಂದ ಇವತ್ತು ನನ್ನ ಈ ಕಾನೂನು ಬಗೆಗಿನ ಪುಸ್ತಕ ಬಿಡುಗಡೆಗೊಂಡು ಅದರಿಂದ ಒಂದು 4 ಜನರಿಗೆ ಸಹಾಯ ಆಯಿತು ಅಂತ ಹೇಳಿ ಆದರೆ ನನ್ನ ಜೀವನ ಸಾರ್ಥಕ ಆಯಿತು ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಈ ಅವಕಾಶವನ್ನು ನನಗೆ ಒದಗಿಸಿಕೊಟ್ಟದಕ್ಕಾಗಿ ಪೂಜ್ಯ ಕಾವಂದರರಿಗೆ ನಾನು ಆಭಾರಿಯಾಗಿದ್ದೇನೆ. ಇನ್ನೋರ್ವ ಅತಿಥಿ ನಮ್ಮ ಜೊತೆ ಇವತ್ತು ವೇದಿಕೆಯಲ್ಲಿ ಇರುವವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಮೋಹನ್ ಆಳ್ವ ಅವರು. ಮೋಹನ್ ಆಳ್ವ ಅವರ ಸಾಧನೆ ಸಮಾಜಕ್ಕೆ ಮಾದರಿ. ತಮ್ಮ ಸ್ವಂತ ಖರ್ಚಿನಲ್ಲಿ ಅವರು ಭಾರತೀಯ ಸಂಸ್ಕೃತಿ, ಕಲೆ, ಸಾಹಿತ್ಯ, ಕ್ರೀಡೆಗೆ ಇಡೀ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟವರು. ಅವರಿವತ್ತು ನನ್ನ ಈ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. ಜೊತೆಗೆ ನಮ್ಮ ಮಂಗಳೂರಿನ ಬಾರ್ ಅಸೋಸಿಯೇಷನ್ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ರಾಘವೇಂದ್ರ ಅವರು ಕೂಡ ಇವತ್ತು ಬಂದಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳ್ತೇನೆ. ಮೊದಲಾಗಿ ನಾನು ಯಾಕೆ ಈ ಪುಸ್ತಕವನ್ನು ಬರೆಯಬೇಕಾಯಿತು ಅಂತ ಇವತ್ತು ಇಲ್ಲಿ ಹೇಳಬೇಕಾಗ್ತದೆ. ಸುಮಾರು 15 ವರ್ಷಗಳಿಂದ ನಾನು ಕೆಲವು ಪತ್ರಿಕೆಗಳಿಗೆ ಕಾನೂನು ಸಲಹೆ, ಕಾನೂನು ಕಟ್ಟೆ ಅನ್ನುವಂತಹ ಅಂಕಣವನ್ನು ಬರಿತಾ ಇದ್ದೆ. ಬಹಳಷ್ಟು ಜನ ಓದುಗರು ಈ ಅಂಕಣದಲ್ಲಿ ತಮ್ಮ ದಿನನಿತ್ಯದ ಬದುಕಿನಲ್ಲಿ ತಾವು ಅನುಭವಿಸುವಂತಹ ಸಮಸ್ಯೆಗಳನ್ನು, ತಮ್ಮ ತೊಂದರೆಗಳನ್ನು ನನಗೆ ವಾಟ್ಸಪ್ನ ಮುಖಾಂತರ, ಫೋನಿನ ಮುಖಾಂತರ ಬರೆದು ಸಲಹೆಯನ್ನು ಕೇಳ್ತಾ ಇದ್ದರು. ಆಗೆಲ್ಲ ಜನರ ಪ್ರತಿಕ್ರಿಯೆಯನ್ನು ನೋಡಿ ನಾನು ಬಹಳ ಖುಷಿ ಪಡ್ತಾ ಇದ್ದೆ. ನನ್ನ ಈ ಕಾನೂನು ಪುಸ್ತಕದಲ್ಲಿಯೂ ಕೂಡ ಕೊನೆಯ ಪುಟದಲ್ಲಿ ನಾನು ಓದುಗರೊಬ್ಬರ ಪ್ರತಿಕ್ರಿಯೆಯನ್ನು ಬರೆದಿದ್ದೇನೆ. ಭಿಕ್ಷಾಟನೆಯಲ್ಲಿ ತೊಡಗಿರುವಂತಹ ಮುದ್ದು ಮಕ್ಕಳ ಮುಖವನ್ನು ನೋಡಿ ನಾವು ಎಷ್ಟೋ ಸಲ ಅವರಿಗೆ ಹಣವನ್ನು ನೀಡ್ತೇವೆ. ಆದರೆ ನಾವು ನೀಡುವಂತಹ ಆ ಹಣ ಮಕ್ಕಳನ್ನು ಮಾರಾಟ ಮಾಡುವಂತಹ ಅಸ್ಸಾಮಿಗಳ ಜೇಬು ತುಂಬಿಸ್ತದೆ ಅನ್ನೋದನ್ನು ನಾವು ತಿಳಿದುಕೊಂಡಿರೋದಿಲ್ಲ. ಆದ್ದರಿಂದ ಇನ್ನು ಮುಂದೆ ನಾನು ಭಿಕ್ಷಾಟನೆಯಲ್ಲಿ ತೊಡಗಿರುವಂತಹ ಮಕ್ಕಳಿಗೆ ಹಣವನ್ನು ನೀಡದೆ ಅದರ ಬದಲಾಗಿ ಪೊಲೀಸರಿಗೆ ದೂರನ್ನು ಸಲ್ಲಿಸ್ತೇನೆ ಅನ್ನುವಂತಹ ಓದುಗರ ಪ್ರತಿಕ್ರಿಯೆಯನ್ನು ನಾನು ನನ್ನ ಪುಸ್ತಕದ ಕೊನೆಯ ಪುಟದಲ್ಲಿ ನಮೂದಿಸಿದ್ದೇನೆ. ಸ್ನೇಹಿತರೆ, ಕಾನೂನು ಅಂತ ಹೇಳುವಂಥದ್ದು ಅದು ಕಾನೂನಿನಲ್ಲಿ ಒಂದು ಮಾತಿದೆ. ಏನು ಅಂತ ಹೇಳಿದರೆ,
ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್. ಕಾನೂನಿನ ಅಜ್ಞಾನಕ್ಕೆ ಕ್ಷಮೆ ಇಲ್ಲ ಅಂತ ಹೇಳಿದರೆ, ನನಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳಿದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಕ್ಷಮೆ ಇಲ್ಲ ಅಂತ. ಕಾನೂನು ಅಂತ ಹೇಳುವುದು ಗಾಳಿಯ ಹಾಗೆ. ಗಾಳಿ ಇದ್ದಾಗ ನಮಗೆ ಅದು ಇದೆ ಅಂತೇಳಿ ಗೊತ್ತಾಗೋದಿಲ್ಲ, ಆದರೆ ಇಲ್ಲದೇ ಇದ್ದಾಗ ನಮಗೆ ಉಸಿರು ಕಟ್ಟಿಸ್ತದೆ. ಅದೇ ರೀತಿ ಕಾನೂನು ಕೂಡ ಅದು ಇಲ್ಲದೆ ಹೋದರೆ ನಮಗೆ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಒಬ್ಬಳು ಇಲ್ಲಿ ಲೇಖಕಿಯಾಗಿ ನಿಂತಿದ್ದೇನೆ ಅಂತ ಹೇಳಿ ಆದರೆ ನಾನು ಅದಕ್ಕೆ ಬಹಳಷ್ಟು ಜನರನ್ನು ಸ್ಮರಿಸಲೇಬೇಕು. ಮೊದಲನೇದಾಗಿ, ನಾನು ಈ ಕಾನೂನು ಪುಸ್ತಕವನ್ನು ಬರೆದು ಮುಗಿಸಿದಾಗ ತಜ್ಞರ ಅಭಿಪ್ರಾಯವನ್ನು ನಾನು ಪಡ್ಕೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಾಗ ನನಗೆ ನೆನಪಿಗೆ ಬಂದದ್ದು ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್, ಅಧ್ಯಕ್ಷರು, ಮಾನವ ಹಕ್ಕುಗಳ ರಕ್ಷಣಾ ವೇದಿಕೆ, ಉಡುಪಿ. ಯಾವುದೇ ರೀತಿಯಾದಂತಹ ಒಂದು ವೈಯಕ್ತಿಕ ಹಿತಾಸಕ್ತಿ ಇಲ್ಲದೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಮಹಾನುಭಾವರು ಅವರು ಈ ನನ್ನ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಅದು ನನಗೆ ಬಹಳ ಮನೋಸ್ಥೈರ್ಯವನ್ನು ಕೊಟ್ಟಿದೆ. ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರಾಗಿದ್ದಂತಹ ಅಜಿತ್ ಜೆ ಗುಂಜಾಳ್ ಅವರು ವಿದೇಶದಲ್ಲಿದ್ದರೂ ಕೂಡ ಅವರು ನನ್ನ ಈ ಪುಸ್ತಕಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಜೊತೆಗೆ ನಮ್ಮ ಮಂಗಳೂರಿನ ಹಿರಿಯ ಮತ್ತು ಖ್ಯಾತ ವಕೀಲರು ಶಂಕರ್ ಭಟ್ ಸರ್, ಇನ್ನೋರ್ವ ಖ್ಯಾತ ವಕೀಲರು ನನ್ನ ಗುರುಗಳು ಕೂಡ ಹೌದು, ಶ್ರೀ ರಾಜು ದೇವಾಡಿಗ ಅವರು. ಇವರೆಲ್ಲರ ಮಾರ್ಗದರ್ಶನ, ಪ್ರೋತ್ಸಾಹ ನನಗೆ ಸಿಕ್ಕಿದೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಹೇಳ್ತೇನೆ. ಇನ್ನು ಟೈಮ್ಸ್ ಆಫ್ ಕುಡ್ಲ ಪತ್ರಿಕೆಯ ಶಶಿ ಭಂಡೆಮಾರ್ ಅವರು, ಜೊತೆಗೆ ಈ ರೇಡಿಯೋ ಸಾರಂಗ್, ಆಕಾಶವಾಣಿ ಮಂಗಳೂರು, ದೈಜಿ ವರ್ಲ್ಡ್, ಸ್ಪಂದನ ಟಿವಿ. ಇನ್ನು ನಾನು ಈ ಮಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿರುವಂತಹ ಮಹಿಳಾ ಕೈದಿಗಳಿಗೆ ನಾನು ಕಾನೂನಿನ ಅರಿವನ್ನು ಮೂಡಿಸಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲ ಪೊಲೀಸ್ ಅಧಿಕಾರಿಗಳು, ಇವರೆಲ್ಲರೂ ಕೂಡ ಪರೋಕ್ಷವಾಗಿ ಕಾನೂನನ್ನು ಅರಿತುಕೊಳ್ಳಲಿಕ್ಕೆ ನನಗೆ ನೆರವಾದವರು. ಅದಲ್ಲದೆ ಈ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಫೋರಮ್ನಲ್ಲಿ ನಾನು ಆರ್ಬಿಟ್ರೇಟರ್ ಆಗಿ, ಮೀಡಿಯೇಟರ್ ಆಗಿ ಕೆಲಸ ಮಾಡಿದ್ದು ಕೂಡ ನನಗೆ ಬಹಳಷ್ಟು ಅನುಭವವನ್ನು ಕೊಟ್ಟಿದೆ. ಇವರೆಲ್ಲರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ಜೊತೆಗೆ ನನಗೆ ಈ ಒಂದು LLB ಮತ್ತು LLM ಡಿಗ್ರಿಯನ್ನು ಗಳಿಸಲಿಕ್ಕೆ ಕಾರಣರಾದಂತಹ SDM ಸಂಸ್ಥೆಯ ಆಡಳಿತ ವರ್ಗದವರಿಗೆ, ನನ್ನ ಸಕಲ ಗುರುವೃಂದದವರಿಗೆ, ನಾನು ಡಾಕ್ಟರೇಟ್ ಪದವಿಯನ್ನು ಪಡೆಯಲಿಕ್ಕೆ ಕಾರಣರಾದಂತಹ ಬೆಂಗಳೂರಿನ ಅಲಯನ್ಸ್ ಯೂನಿವರ್ಸಿಟಿ ಅದರ ಆಡಳಿತ ವರ್ಗದವರಿಗೆ, ಜೊತೆಗೆ ನನ್ನ ಗೈಡ್ ಆಗಿದ್ದಂಥ ಶ್ರೀಮತಿ ಡಾಕ್ಟರ್ ಕಿರಣ್ ಗಾರ್ಡ್ನರ್ ಅವರಿಗೆ, ಇವರೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ನಾನು ಓದಿದ್ದು ಅಜ್ಜ ಅಜ್ಜಿ ಮನೆಯಲ್ಲಿ. ನನ್ನ ಅಜ್ಜ ಶ್ರೀ ರತ್ನವರ್ಮ ಶೆಟ್ಟಿ ನೆಲ್ಲಿಕಾರು ಅವರು ಶಾಲಾ ಶಿಕ್ಷಕರಾಗಿದ್ದರು. ನಾನು 5ನೇ 6ನೇ ತರಗತಿಯಲ್ಲಿರುವಾಗ ಏನಾದರೂ ನಾನು ಕತೆ ಕವನಗಳನ್ನು ಬರೆದ್ರೆ ಅದನ್ನು ಬಹಳ ದೊಡ್ಡದಾಗಿ ಓದಿ ಅದನ್ನು ನನಗೆ ಪ್ರೋತ್ಸಾಹವನ್ನು ಮಾಡ್ತಾಯಿದ್ರು. ನನ್ನ ತಂದೆ ಶ್ರೀ ಧರ್ಮರಾಜ್ ಜೈನ್ ಅವರು ಯಕ್ಷಗಾನದಲ್ಲಿ ಬಹಳ ಸಾಧನೆಯನ್ನು ಮಾಡಿದವರು. ಕೋಟ ಶಿವರಾಮ ಕಾರಂತರ ಶಿಷ್ಯರು ಹೌದು. ಜೊತೆಗೆ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಂದ ದೆಹಲಿಯಲ್ಲಿ ಸನ್ಮಾನಿಸಲ್ಪಟ್ಟವರು. ಯಕ್ಷಗಾನದ ಮೇಳವನ್ನು ಆರಂಭಿಸಿ ಯಕ್ಷಗಾನದ ಹಾಡು, ಯಕ್ಷಗಾನದ ಸಂಭಾಷಣೆ ಪ್ರತಿಯೊಂದನ್ನು ಕೂಡ ಬರೆದವರು. ನನ್ನ ತಾಯಿ ಶ್ರೀಮತಿ ವನಿತಾ ಧರ್ಮರಾಜ್ ಅವರು ಕೂಡ ಬಹಳಷ್ಟು ಹಾಡುಗಳನ್ನು ಬರೆದು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನನಗೆ ಪ್ರೇರಣೆ ಹೌದು. ನನಗೆ ಮದುವೆ ಆದದ್ದು ನಾನು ಸೆಕೆಂಡ್ ಇಯರ್ BComಲ್ಲಿರುವಾಗ. ಮದುವೆ ಆದ ನಂತರ ನಾನು ಕಾನೂನು ಪದವಿಯನ್ನು ಪಡೆಯಲಿಕ್ಕೆ ನನಗೆ ಪ್ರೋತ್ಸಾಹವನ್ನು ನೀಡಿದವರು ನನ್ನ ಮಾವ ಮೂಡುಬಿದಿರೆ ಚೌಟ್ರ ಅರಮನೆಯ ಶ್ರೀ ರಾಜೇಂದ್ರ ಎಂ ಮತ್ತು ನನ್ನ ಅತ್ತೆ ಶ್ರೀಮತಿ ವೃಂದಾ ರಾಜೇಂದ್ರ. ಬಹಳಷ್ಟು ಸಲ ಏನಾಗ್ತದೆ ಅಂತ ಹೇಳಿದರೆ, ಕೆಲಸದ ಒತ್ತಡದಲ್ಲಿ ನನಗೆ ಸಮಯ ಕೊಡಲಿಕ್ಕೆ ಸಾಧ್ಯ ಆಗದೆ ಹೋದರೂ ನನ್ನೆಲ್ಲ ಕೆಲಸಗಳಿಗೆ ಸದಾ ಪ್ರೋತ್ಸಾಹವನ್ನು ಮಾಡುವವರು ನನ್ನ ಪತಿ ಶ್ರೀ ಆದರ್ಶ ಎಂ. ಇಲ್ಲಿ ನಾನು ನನ್ನ ಮಾವ ಶ್ರೀ ಪದ್ಮಪ್ರಸಾದ್ ಜೈನ್ ಅವರ ಹೆಸರನ್ನು ಹೇಳಲೇಬೇಕು. ಯಾಕೆ ಅಂತ ಹೇಳಿದರೆ, ನನ್ನ ಈ ಪುಸ್ತಕದ ಮುಖಪುಟದಿಂದ ಹಿಡಿದು ಅವರು ಈ ಕಾರ್ಯಕ್ರಮದ ಪ್ರತಿಯೊಂದು ವಿಷಯಕ್ಕೂ ಕೂಡ ನನಗೆ ಸಹಕಾರವನ್ನು, ಮಾರ್ಗದರ್ಶನವನ್ನು ನೀಡಿದವರು ಅವರು. ಇನ್ನು ಈ ಪುಸ್ತಕವನ್ನು ಬಹಳ ಅಚ್ಚುಕಟ್ಟಾಗಿ ಮುದ್ರಿಸಿದಂತಹ ಆಕೃತಿ ಪ್ರಿಂಟರ್ಸ್ನ ನಾಗೇಶ್ ಅವರಿಗೆ, ಜೊತೆಗೆ ಇದನ್ನು ಮುಂದೆ ಪಬ್ಲಿಷ್ ಮಾಡಲಿಕ್ಕಿರುವಂಥ ಸರಸ್ವತಿ ಕೋಆಪರೇಟಿವ್ ಬ್ಯಾಂಕ್ ಪುತ್ತೂರು ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನನ್ನ ಈ ಪುಸ್ತಕಕ್ಕೆ ರೇಖಾಚಿತ್ರಗಳನ್ನು ಬರೆದು ಪುಸ್ತಕದ ಸೌಂದರ್ಯವನ್ನು ಹೆಚ್ಚಿಸಿದ ನನ್ನ ಮಗಳು ಅವನಿ ಅರಮನೆಗೆ ಕೂಡ ಕೃತಜ್ಞತೆಗಳನ್ನು ಹೇಳ್ತೇನೆ. ಸ್ನೇಹಿತರೆ, ಸಮಾಜ ನನಗೆ ಬಹಳಷ್ಟು ಕೊಟ್ಟಿದೆ. ಈ ಸಮಾಜಕ್ಕೆ ನನ್ನಿಂದ ಏನಾದರೂ ಒಂದು
ಸಹಾಯ ಆಗಲಿ ಅನ್ನುವಂತಹ ಒಂದು ಸದುದ್ದೇಶದಿಂದ, ಭಾವಶುದ್ಧಿಯಿಂದ ನಾನಿವತ್ತು ಈ ಪುಸ್ತಕವನ್ನು ಸಮಾಜಕ್ಕೆ ಅರ್ಪಿಸ್ತಾ ಇದ್ದೇನೆ. ಈ ಪುಸ್ತಕದಲ್ಲಿ ಇರುವಂತಹ ಪ್ರಶ್ನೆಗಳು ಓದುಗರ ಪ್ರಶ್ನೆಗಳೇ ಆಗಿದೆ. ನನ್ನ ಕಾನೂನು ಸಲಹೆ ಅಂಕಣವನ್ನು ಓದ್ತಾ ಇದ್ದಂತಹ ಜನರ ಪ್ರಶ್ನೆಗಳೇ ಆಗಿದೆ. ಜೊತೆಗೆ ಸುಮಾರು ಅದರಲ್ಲಿ 201 ಪ್ರಶ್ನೆಗಳನ್ನು ಮಾತ್ರ ನಾನು ಆಯ್ಕೆ ಮಾಡಿ, ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ 201 ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಈ ಪುಸ್ತಕವನ್ನು ಬರೆದಿದ್ದೇನೆ. ಇದು ಎಲ್ಲರೂ ಕೂಡ ಒಂದು 2-3 ಗಂಟೆಗಳಲ್ಲಿ ಓದಿ ಮುಗಿಸಬಹುದಾದಂತಹ ಒಂದು ಪುಸ್ತಕ. ಇದರಲ್ಲಿರುವಂತಹ ವಿಷಯಗಳನ್ನು ಬೇರೆ ಬೇರೆ ವಿಭಾಗಗಳನ್ನಾಗಿ ಮಾಡಿದ್ದೇನೆ. ಮತ್ತು ಹೇಗೆ ಇದೆ ಅಂತ ಹೇಳಿದರೆ, ಪ್ರಶ್ನೆಗಳಿಗಿಂತ ಉತ್ತರಗಳು ಬಹಳ ಚಿಕ್ಕದಾಗಿದೆ. ಯಾಕೆ ಅಂತ ಹೇಳಿದರೆ, ಇವತ್ತು ನಮ್ಮಲ್ಲಿ ಓದುವ ಹವ್ಯಾಸ ಜನರಲ್ಲಿ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಪ್ರಶ್ನೆಗಳಿಗಿಂತ ಉತ್ತರಗಳು ಬಹಳ ಚಿಕ್ಕದಾಗಿ, ಸಾಧ್ಯವಾದಷ್ಟು ಸರಳವಾಗಿ ಮತ್ತು ಆಡು ಭಾಷೆಯಲ್ಲಿ ಇದೆ. ಸಾಮಾನ್ಯ ಜನರಿಗೆ ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ನೀವೆಲ್ಲರೂ ಈ ಪುಸ್ತಕವನ್ನು ಓದಬೇಕು. ಇವತ್ತು ಇಲ್ಲಿ ಪುಸ್ತಕವನ್ನು ಕೊಡಲಾಗ್ತದೆ. ನಿಮ್ಮ ಸ್ನೇಹಿತರಿಗೆ, ಪ್ರೀತಿ ಪಾತ್ರರಿಗೆ ಇದನ್ನು ನೀವು ಉಡುಗೊರೆಯಾಗಿ ಕೊಡಬೇಕು ಅಂತ ಹೇಳಿ ನಾನಿವತ್ತು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಕೊನೆಯದಾಗಿ, ಬಹಳ ದೂರದ ಊರಿನಿಂದ ನನ್ನ ಬಂಧುಗಳು, ನನ್ನ ಸ್ನೇಹಿತರು ಬಂದಿದ್ದೀರಿ. ನಿಮಗೆಲ್ಲರಿಗೆ ನಿಮ್ಮ ಪ್ರೀತಿಗೆ ನಾನಿವತ್ತು ಚಿರಋಣಿಯಾಗಿದ್ದೇನೆ. ಮತ್ತೊಮ್ಮೆ ಕಾನೂನಿನ ಜ್ಞಾನವನ್ನು ಅರಿಲಿಕ್ಕೆ ಕಾರಣಳಾದಂತಹ ಮಾತೆ ಸರಸ್ವತಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಪುಸ್ತಕವನ್ನು ಬಿಡುಗಡೆ ಮಾಡುವುದಕ್ಕೆ ಮೊದಲು ಪುಸ್ತಕದ ಪರಿಚಯ ಹೇಳುವುದು ಎಲ್ಲ ಕಡೆ ಒಂದು ಕ್ರಮ. ಇಲ್ಲಿ ಬೇರೆ ಯಾರೂ ಜನ ಇಲ್ಲ.